ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯ ಪತ್ರಕರ್ತರಿಗೂ, ಯೂಟ್ಯೂಬ್ ಚಾನಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಲ್ಲ ಟಿವಿ ಮಾಧ್ಯಮ ಎಲ್ಲರಿಗೂ ಕೂಡ ನಿಮ್ಮ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ. ಇದು ನನ್ನ 2ನೇ ಸಿನಿಮಾ, ಬ್ರಹ್ಮ ರಾಕ್ಷಸ ಅಂತೇಳಿ. ಫಸ್ಟು ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರಲ್ಲಿ, ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನು ಜನ ನೋಡಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ. ನಾನು ಬೇರೆ ಏನು ಬಯಸಿರ್ಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ, ಒಂದು ಸುಮ್ಮನೆ ಒಂದು ಅಮೀರ್ ಖಾನ್ ಅವ್ರೇನೋ ಒಂದು ಪೋಸ್ಟ್ ಅನಿಸಿದ್ರಂತೆ, ತುಂಬ ಅವ್ರ ಪೋಸ್ಟ್ದವ್ರ ಅನಿಸಿದ್ರು ಅಂತೇಳಿ. ನನಗೆಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಹೇಳೋಕ್ಕೆ. ಫಸ್ಟು ನಾನು ನಡುತ್ತೀನಿ ಮಾತಾಡೋಕ್ಕೆ ಮೀಡಿಯಾ ಮುಂದೆ ಆದಾಗ. ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ರು SP ಸರ್ ಇದ್ರು, ಪರಶುರಾಮ್ ಸರ್ ಅಂತ. ಅವ್ರನ್ನ ಕೇಳ್ಕೊಂಡು, ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಅಲ್ಲಿಗೇರಿ ಅಂತ, ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿಂದ ಶುರು ಮಾಡೋದು, ಬೈಪಾಸಿಂದ ಶುರು ಮಾಡಿದ್ರು ಅಪ್ ಟು ಹುಬ್ಳಿವರೆಗೂ ರೋಡಲ್ಲಿ ಅಂಬಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ದೀನಿ. ಇವತ್ತು ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಾನು ಕಲಿವೀರ 10 ಗಂಟೆಗೆ ರಿಲೀಸ್ ಆಗುತ್ತಂದಾಗ ನಮ್ಮ ತಾಯಣಾಗ ಮಾಡಿ ಹೇಳ್ತೀನಿ, 2:30ವರೆಗೂ ನಮ್ಮ ಹುಡುಗ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತೇಳಿ ನಮ್ಮ ಆಟೋ ಡ್ರೈವರ್ ಇದ್ರು ಅವರು, ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಣೆಬೆನ್ನೂರಿಗೆ ಪೋಸ್ಟ್ ಅಂಟಿಸಿದ್ವಿ. ಯಾಕೆ ಅಂದರೆ ಬರೀ ನಾನು ಆನ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ. ಮತ್ತೆ ನಿರ್ದೇಶಕರು ಕೂಡ ಇಂಥ ಒಬ್ಬ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾನೇನು ಮಾಡಿಲ್ಲ. ನನ್ನ ಒಂದಷ್ಟು ಸಂಸ್ಥೆಗಳಿದೆ, ನಮ್ಮ ಅನಾಥ ಸೇವಕರಿಗೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆನೇ ಕಲಿಸಿದ್ದಾರೆ, ಯೋಗ ಆಗಲಿ ಮತ್ತೊಂದಾಗಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ನೀನಾಸಂ ಸಂಸ್ಥೆಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡ್ಯಾನ್ಸ್ ಅಂತ ಬಂದರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದವನಲ್ಲ. ನನ್ನ ರಾಣೆಬೆನ್ನೂರು ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತೇಳಿ. ನಮ್ಮೂರಲ್ಲಿ ಚೋಡವನ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಡ್ಯಾನ್ಸ್ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇತ್ತು, ದೇವರಿಗೆ ಮೆರವಣಿಗೆ ತೊಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಮುಖಕ್ಕೆ ಖರ್ಚು ಬಿಡ್ಕೊಂತಿದ್ದೀಗ, ಖರ್ಚು ಬಿಡ್ಕೊಂಡು ಕುಣಿತಿದ್ದೆ. ಆ್ಯಕ್ಚುಲಿ ಮುಂದೆ DJ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನು ಮಾಡಿದ್ರು, ಇಲ್ಲಿಗೆ ನೋಟ್ ಹಾಕೋರಲ್ಲಿ ₹5 ₹10 ನೋಟ್ ಹಾಕೋರು. ಅದನ್ನ ಯಾರು ಅಂತ ಗೊತ್ತಾಗ್ಬಾರ್ದು, ಮರ್ಯಾದೆ ಹೋಗ್ತಲ್ಲ. ನಮ್ಮ ಊರಾಗ ಬೈತಾರೆ, ಈಗ ಗೊತ್ತಾಗಲ್ಲ ಅಲ್ಲೇ ನಿನಗೆ ಕುಣಿತಿರಲ್ಲೇ ಖರ್ಚು ಮಾಡಿದಾಗ ನಮ್ಮ ಕಡೆ ಬೈತಾರೆ. ಹಂಗೆ ಬೈತಾರೆ ಅಂತೇಳಿ ಗೊತ್ತಾಗ್ಬಾರ್ದು ಅಂತೇಳಿ ನಾನು ಕೇಳಿಲ್ಲ. ಅದಕ್ಕೆ ಹಂಗೆ ಕುಣಿತಿದ್ದೆ. ಆ್ಯಕ್ಚುಲಿ ಅಲ್ಲಿ ನಮ್ಮ ಜನ ನನ್ ಗುರ್ಸಿ ನೋಟ್ ಹಾಕ್ತಿದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಹಿಂಗೆ ಹಾಕೊಂಡು ಓಡಾಡ್ತಿದ್ದೆ. ನೋಡಿ ರೊಕ್ಕ ಹಿಂಗೆ ಓಡಾಡ್ತಿದ್ದೆ. ಆದರೂ ಅಲ್ಲಿಂದ ಕುಣಿಯಕ್ಕೆ ಶುರು ಮಾಡೋದನು ಅದು ಹಾಡ್ತಾ ಹೊಗಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ವಂತ ಡ್ಯಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡ್ಯಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನಾನು ತುಂಬಾ ಖುಷಿ ಇದೆ. ನಾನು ಆಟೋ ಓಡಿದ್ದೀನಿ ಅನ್ನೋದಕ್ಕೂ ಖುಷಿ ಇದೆ, ಡ್ಯಾನ್ಸ್ ಖುಷಿ ಇದೆ. ಈ ಒಂದು ಸಾಂಗ್ ಅಲ್ಲಿ ಇಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಅಂದ್ರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು ಮತ್ತೆ ಬಲದೇವ್ ಸರು ಮತ್ತೆ ಎಲ್ಲ ಡ್ಯಾನ್ಸರ್ಸ್ ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡ್ಯಾನ್ಸ್ ಯೂನಿಯನ್ ಎಲ್ಲ ಮೆಂಬರ್ಗೂ ಕೂಡ ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪ್ರಶಾಂತ್ ಸರ್, ವಿಜಯ್ ಸರ್, ಇವರೆಲ್ಲ ನನಗೆ ತಿದ್ದಿ ಫಿನಿಶಿಂಗ್. ನನ್ನ ಡ್ಯಾನ್ಸ್ ಅಂದ್ರೆ ಫೈಟ್ ಅಲ್ಲಿ ಎಷ್ಟು ನಾನು ಪರ್ಫೆಕ್ಷನ್ ನೋಡ್ತೀನೋ, ಡೈರೆಕ್ಟರ್ ಓಕೆ ಅಂತಿರ್ತಾರೆ, ಸರ್ ಇನ್ನೊಂದ್ಸರಿ ಮಾಡ್ಬಿಡ್ಲಾ ಸರ್ ಅಂತ ಕೇಳ್ತಿರ್ತೀನಿ. ಅಂದ್ರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಹಿಂಗ್ ಮಾಡ್ತಾನ ಲಕ್ಷ ಅನ್ಬಾರ್ದಲ್ವಾ, ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ನೋಡ್ತೀನಿ. ಆದ್ರೂ ತಾಳ್ಮೆಯಿಂದ ಹೇಳಿ ನಮಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಸಾಂಗ್ನ. ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾನು ಮೊದಲು ಹೇಳಿದ್ದೆ, ಈ ಸಿನಿಮಾದಲ್ಲಿ ನಮಗೆ 4 ಕಣ್ಣಿದ್ದು. ಒಂದು ಕಾರ್ತಿಕ್ ಸರ್, ಮತ್ತೆ ಇನ್ನೊಂದು ಅನಿರುದ್ಧ್ ಸರ್ ಫಸ್ಟ್, ಆಮೇಲೆ ಇನ್ನೊಂದು ಹಳ್ಳಿ ಕಟ್ಟಿ ಸರ್. ಈ ಸಾಂಗ್ ಅನ್ನು ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ರು 3 ದಿನ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಹಾಲೇಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ರು ವಾಗೀಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಮೇಕಪ್ ಮಾಡಿ ಮತ್ತೆ ನಮಗೆಲ್ಲ ಕಾಸ್ಟ್ಯೂಮ್ ಇದೆಲ್ಲ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಮತ್ತೊಂದ್ಸರಿ ನಮ್ಮ ಜ್ಯೋತಿ ಆರ್ಟ್ಸ್ನ ಮಾಲೀಕರಾದಂಥ ಶ್ರೀನಿವಾಸ್ ಸರ್ ಮತ್ತೆ ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಂಗ್ ಇಷ್ಟ ಆದರೆ ದಯವಿಟ್ಟು ತಾವೆಲ್ಲ ನನಗೆ ಇಷ್ಟ ದಿನ ನೀವು ಯಾವನ ಫೈಟು ಆಕ್ಷನ್ ಮಾರ್ಷಲ್ ಆರ್ಟ್ ಮಾಡ್ತಾರೆ ಅಂತಿದ್ರು, ಇದೊಂದು ಸಾಂಗ್ ಮೂಲಕ
ಇನ್ನೊಂದು ಸೇರಿಸ್ಕೊಳ್ಳಿ ಪ್ಲೀಸ್. ಡ್ಯಾನ್ಸ್ ಮಾಡ್ತಾ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಹಾ ಸರ್ ಹಾಗೆ ಏನಿಲ್ಲ ಸರ್, ಅದು ಆಕ್ಚುಲಿ ಬಾಡಿ ಆಗಲಿ ಗಾಡಿ ಆಗಲಿ ಸರ್ವಿಸ್ ಆದ್ಮೇಲೆ ಚೆನ್ನಾಗಿ ಓಡುತ್ತಂತ ಕೇಳ್ಪಟ್ಟಿದ್ದೀನಿ. ಏನ್ ಗೊತ್ತಾ, ಅಂಕುಶ್ ಅವ್ರಿಗೆ ಮಾತಾಡಲ್ಲ ಆದ್ರೆ ಹೇಳಿದ್ದು ಮಾತಾಡಲ್ಲ ಅಂತಾರೆ. ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಸುಮ್ನೆ ಒಂಚೂರು ಖುಷಿ ಆದ ತಕ್ಷಣ ಅಕ್ಕಪಕ್ಕ ಯಾವ ಏನಿಲ್ಲ, ಅದಕ್ಕೆ ನೀವೇ ಮಾತಾಡಬೇಕು. ಸ್ವಲ್ಪ ಖಂಡಿತ ನನಗೆ ಮಾತಾಡ್ಲಿಕ್ಕೆ ತೊದಲುತ್ತೀನಿ. ಕಾರಣ ಅಂದ್ರೆ ಭಯ ಅಂದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ. ಯಾಕಂದ್ರೆ ಮಾಧ್ಯಮ ಮಿತ್ರರು ಅಂತ ಹೇಳಿದ್ರೆ ನಮ್ಮನ್ನ ನಮ್ಮ ಹಣೆ ಬರವನ್ನ ಬರೆಯುವಂಥವ್ರು, ನಮ್ಮನ್ನ ಬೆಳೆಸೋವಂಥವ್ರು, ನಮ್ಮನ್ನ ಏನೂ ಅಲ್ಲ. ಖಂಡಿತ ಇದೇ ನನಗೆ ಇಲ್ಲಿ ಕರ್ಕೊಂಬರೋ ಕಾರಣ. ಒಂದು ಪ್ರತಿಭೆ ಇರ್ಬೋದು, ಇನ್ನೊಂದು ನಮ್ಮಲ್ಲಿರೋ ಸಂಸ್ಕಾರ ಮತ್ತೆ ವಿದ್ಯೆ ವಿನಯ ಇದಿರ್ಬೇಕು ಅಂತ ಹೇಳಿ ನಾನು ಮಾತಾ ಮುಗಿಸ್ತೀನಿ. ಧನ್ಯವಾದಗಳು. ಸಿನಿಮಾದ್ ಬೇಡ, ನಾನೊಂದು ಸಿನಿಮಾ ಬಂದಾಗ ಹೇಳ್ತೀನಿ. ನಾನು ರಂಗಭೂಮಿಲಿ ಇದ್ದಾಗ ಒಂದು ನಾಟಕ ಅದು ಹೇಳ್ತೀನಿ. 56 ದೇಶಗಳಿಪ್ಪ ಕಪ್ಪು ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪಗಳೆಂಗಪ್ಪನೆ ಹುಡುಗುವಂತೆ ಕಡುಗಿದ ಕಡು ಶೌರ್ಯ ಧೀರನಲ್ಲದೆ ಹೆಕ್ಕಳ ಬಲದೆ ಕದರಕ್ಕೆ ಬಂದ ಬಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಡ 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 ಢಡಲ್ಲೆಂದು ಧಾರಿಸಲಿ ಧೂರ್ತ ಸರ್ಕ್ಯದ ದಾತ. 56 ದೇಶಗಳಿಪ್ಪ ಕಪ್ಪ ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪಗಳಿಂಗಪ್ಪನೆ ಹುಡುಗುವಂತೆ ಕಡುಗಿದ ಕಡು ಶೌರ್ಯ ಧೀರನಲ್ಲದೆ ಹೆಗ್ಗಳ ಬಲದಿ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿ ಕಿತ್ತ ಬಂಡರು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣಲೆಂದು ಭಾರಿಸಲಿ ಧೂರ್ತ ಸೌಖ್ಯದ ದಾತ. ನಾನು ಅದಕ್ಕೆ ಅವಾಗ ಹೇಳಿದ್ದು, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ.